ಎಲ್ಲ ಚಿತ್ರರಂಗ ಸಮಸ್ಯೆಯನ್ನು ದೂರ ಮಾಡಿ ಅಂತ ಕೇಳ್ಕೊತೀವಿ. ಆಮೇಲೆ ಕೃಷ್ಣ ನನ್ನ ಆತ್ಮೀಯ ಕ್ರಿಕೆಟ್ ಪ್ಲೇಯರು, ಬೌಂಡ್ರಿಲಿ 6 ಹೊಡೆದಂಗೆ ಈ ಸಿನಿಮಾ ಅವ್ರ ಜೀವನದಲ್ಲೂ ಒಂದು 6 ಹೊಡಿದಿ. ಆಮೇಲೆ ಅಮೃತ ಅಯ್ಯಂಗಾರ್ ನಮ್ಮ ಸಿನಿಮಾನು ಮಾಡ್ತಾರೆ, ಹಲ್ಕಾ ಡಾನು. ಸೊ ಅವ್ರಿಗೂ ಒಳ್ಳೆಯದಾಗಲಿ. ಮತ್ತು ಮ್ಯೂಸಿಕ್ ನಕ್ಕಲ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚಂದ್ರು ಯಾವಾಗ ಕೇಳಿದ್ರು ನಕ್ಕಲ್ ಮನೇಲಿದ್ದೀನಿ ಅಂತ, ನಿಜಾನ ಏನೋ ಗೊತ್ತಿಲ್ಲ, ನಿಜಾನ? ನಾನು ಯಾವಾಗ ಫೋನ್ ಮಾಡಿದ್ರು ನಕ್ಕಲ್ ಮನೇಲಿ ಇದ್ದೀನಿ ಅಂತಾರೆ. ಕರೆಕ್ಟಾಗಿ ಚಂದ್ರು? ಓಕೆ ಓಕೆ ಅಂತ ಹೇಳಿದ್ರು. ಸೊ ರಾಜಮೋಹನ್ ಅವರು ಪಾಪ ಎಲ್ಲಿದ್ದಾರೆ ಡೈರೆಕ್ಟ್ರು? ತುಂಬ ಒಳ್ಳೆ ಅದೇನಂತೀವಿ ಸೌಮ್ಯ ಸ್ವಭಾವದ ನಿರ್ದೇಶಕ. ನೋಡಿ ಅದ್ರದ್ದು ಔಟ್ಪುಟ್ ಅಷ್ಟೇ ಚೆನ್ನಾಗಿ ಬಂದಿದೆ. ನಾನು ಇದ್ರದ್ದು ಪ್ರತಿಯೊಂದು ನೋಡಿದ್ದೀನಿ. ಖಂಡಿತವಾಗೂ ಈ ಚಿತ್ರರಂಗದ ಸಮಸ್ಯೆನೆಲ್ಲ ದಾಟಿ ಅದ್ಭುತವಾಗಲಿ ಅಂತ ಹಾರೈಸ್ತೀನಿ. ಮತ್ತು ನಮ್ಮ ಚಂದ್ರುಗೆ ಒಳ್ಳೇದಾಗಲಿ. ಇನ್ನೂ ಮುಂದೆ ಅನೌನ್ಸ್ ಮಾಡಿರೋ 4 ಸಿನಿಮಾ ಇದರಿಂದ ಸಾಕಾರ ಆಗಲಿ ಅಂತ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್ ಶ್ರೀಕಾಂತ್ ಸರ್. ಇದ್ದೀನಿ ನಮ್ಮ ಚಂದ್ರನಲ್ಲಿರುವಂಥ ಛಲ ಮತ್ತು ಆ ಧೈರ್ಯ ಮೆಚ್ಚಬೇಕು. ಯಾಕಂದರೆ ಇವತ್ತು ಎಲ್ಲರೂ ಹೇಳ್ತಾರೆ ಕನ್ನಡ ಮೂವಿಗೆ ಜನ ಬರಲ್ಲ, ಕನ್ನಡ ಮೂವಿಗೆ ಹೋಗ್ಬಿಡ್ರಿ, ಕನ್ನಡ ಮೂವಿ ಕಷ್ಟ ಅಂತ. ಇಂಥ ಟೈಮಲ್ಲೂ ಮೂವಿಗಳನ್ನ ಧೈರ್ಯವಾಗಿ ನಿಂತು ಆ ಧೈರ್ಯವಾಗಿ ಮಾಡೋಂಥ ಶಕ್ತಿ ಆ ಭಗವಂತ ಅವ್ರಿಗೆ ಕೊಡಲಿ. ಮತ್ತು ಈ ಫಾದರ್ ಅನ್ನೋ ಹೆಸರಿದೆಯಲ್ವ, ಈ ಫಾದರ್ ಅನ್ನೋ ಹೆಸರಲ್ಲಿ ಒಂದು ಶಕ್ತಿ ಇದೆ. ಮತ್ತು ಏನೇನೋ ಎಮೋಷನ್ನು ಇದೆಲ್ಲನೂ ನಮ್ಮ ಶ್ರೀಕಾಂತ್ ಅವ್ರು ಸರ್ ಹೇಳ್ದಂಗೆ ಅವ್ರಿಗೆ, ಮತ್ತು ನಮ್ಮ ಹೀರೋ ಕೃಷ್ಣ ಸರ್ಗೆ, ಅಮೃತ ಅಯ್ಯಂಗಾರ್ ಮೇಡಮ್ ಅವ್ರಿಗೆ, ನಮ್ಮ ಮ್ಯೂಸಿಕ್ ಡೈರೆಕ್ಟ್ರಿಗೆ ನಾಗಭೂಷಣ್ ಅವ್ರಿಗೆ, ಮತ್ತು ನಮ್ಮ ಡೈರೆಕ್ಟ್ರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಕನ್ನಡ ಇಂಡಸ್ಟ್ರಿಯಲ್ಲಿ ಇವತ್ತು ಸುಮ್ಮನೆ ದೊಡ್ಡ ಮೂವಿಗಳು ಬಂದ್ರೂ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ, ಅದೇನೋ ಗೊತ್ತಾಗ್ತಾ ಇಲ್ಲ. ಎಲ್ಲ ನಿಮ್ಮ ಮಾಧ್ಯಮದ ಮುಖಾಂತರ ಕೇಳೋದೇನೆಂದರೆ ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿ ನೋಡಲಿ, ಕನ್ನಡ ಉಳಿಲಿ, ಕನ್ನಡ ಬೆಳೀಲಿ. ಚಂದ್ರು ಸರ್ ಅಂತವ್ರು ಇನ್ನೂ 100 ಜನ ಬಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಮೂವಿ ಮಾಡಬೇಕನ್ನೋ ಶಕ್ತಿ ಕೊಡಲಿ ಅಂತ ಹೇಳ್ತಾ ನನಗೆ 2 ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಚಂದ್ರು ಸರ್ಗೆ ಮತ್ತು ನಮ್ಮ ಫಾದರ್ ಮೂವಿ ಟೀಮ್ಗೆ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ. ಇವತ್ತಿನ ವಾಣಿಜ್ಯೀಕೃತ ಜಾಗತಿಕ ತಲ್ಲಣಗಳಿಗೆ ಒಂದು ಉತ್ತರವಾಗುತ್ತೆ ಅನ್ನುವಂಥದ್ದು ನನ್ನ ಆಶೆ. ಹಿಂದೆ ನಮ್ಮ ತಂದೆ ನಮ್ಮ ಕಾಲದಲ್ಲಿ ಭಾಳ, ನಮ್ಮ ಬಾಲ್ಯದಲ್ಲಿ ತಂದೆಯನ್ನು ಪ್ರೀತಿಸಲ್ಲ ಅಂದರೆ ಅದು ಲಕ್ಷದಲ್ಲಿ ಒಬ್ಬಿರ್ತಿದ್ದ. ಈಗ ಪ್ರೀತಿಸ್ತಾನೆ ಅಂದರೆ ಅವ್ನು ಲಕ್ಷದಲ್ಲಿ ಒಬ್ಬ ಆಗಿದ್ದಾನೆ ಅಂತ. ತಂದೆ ಪ್ರೀತಿಸ್ತಾನಪ್ಪ, ಭಾಳ ಒಳ್ಳೆ ನೋಡೋಣ. ಅವನ ತಂದೆ ದೂಷಿಸ್ತಾನೆ ಅಂತಂದರೆ ಇಡೀ ಸಮಾಜ ದೂಷಿಸ್ತಿತ್ತು ಅವನು. ಇದ್ರ ಮಧ್ಯೆ ಈ ವೈರುಧ್ಯಗಳನ್ನ ಇಟ್ಟುಕೊಂಡು ಇಡೀ ಸಮಾಜಕ್ಕೆ ಒಂದು ದೊಡ್ಡ ಮೆಸೇಜನ್ನು ಈ ಸಿನಿಮಾ ಕೊಡುತ್ತೆ. ಇದ್ರ ಜೊತೆ ಕೆಲಸ ಮಾಡ್ತಕ್ಕಂಥ ಭಾಳ ದೈತ್ಯ ಶಕ್ತಿ ನಮ್ಮ ಶ್ರೀಕಾಂತ್ ಸರ್ ಮತ್ತು ಎಲ್ಲ ಗೆಳೆಯರು. ಭಾಳ ನನಗೆ ಇಷ್ಟ ಆಗಿದ್ದಂಥದ್ದು ನಮ್ಮ ಡಾರ್ಲಿಂಗ್ ಕೃಷ್ಣ ಅವರ ಅಭಿನಯ. ನಾನೊಂದು 25 ದಿವಸ ಮೈಸೂರಲ್ಲಿದ್ದೆ. ಮೇಡಮ್ ಅಮೃತ ಮೇಡಮ್ ಮತ್ತು ಡಾರ್ಲಿಂಗ್ ಕೃಷ್ಣ ಅವರ ಕಾಂಬಿನೇಷನ್ನು, ವಿಶೇಷವಾಗಿ ನಾನು ನಾಗಭೂಷಣ್ ಅವರ ಕಾಮಿಡಿ ಸೀನ್ಸ್ಗಳು, ಅವರು ಎಂಥ ಸಂದರ್ಭದಲ್ಲೂ ಕೂಡ ಅದಕ್ಕೊಂದು ಜೀವ ತುಂಬಿದ್ದನ್ನು ನೋಡಿ ಈ ಸಿನಿಮಾ ನಿಜವಾಗ್ಲೂ ಗೆಲ್ತದೆ. ಗೆಲ್ಲಿಲ್ಲ ಅಂತಂದರೆ ಅದು ನಮ್ಮ ನೆಲದ ದುರಂತ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ಅತ್ಯುತ್ತಮ ಸಿನಿಮಾ. ಇದಕ್ಕೆ ಹೆಚ್ಚು ಬಾದರ ಜೀವಕ್ಕೆ ತುಂಬಿದಂಥ ಪ್ರಕಾಶ್ ರಾಜ್ ಅವರಂತೂ ಅದ್ಭುತವಾದಂಥ ಅಭಿನಯ. ಮತ್ತು ಇದ್ರ ಜೊತೆಗೆ ನಮ್ಮ ನಿರ್ದೇಶಕರು ಮತ್ತು ನಮ್ಮ ಚಂದ್ರು ಅವರು ಸಾಕಷ್ಟು ತೆರೆಮರೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು. ಭಾಳ ದೊಡ್ಡ ಮಟ್ಟದಲ್ಲಿ ಈ ಸಿನಿಮಾ ಜನರನ್ನು ಮುಟ್ಟುತ್ತೆ ಅನ್ನುವಂಥ ಆಶಯದೊಂದಿಗೆ ಒಳ್ಳೆಯದಾಗಲಿ. ಈ ಸಿನಿಮಾ ತುಂಬ ದಿನ ಓಡಲಿ ಅನ್ನುವಂಥ ಆಶಯ ಇಟ್ಕೊಂಡು ಅಭಿನಯಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಜೀವನದಲ್ಲಿ ಎಷ್ಟು ಮುಖ್ಯ ಅಂತ ಎಲ್ಲರೂ ಮಾತಾಡಿದ್ದಾರೆ. ಮಂಜುನಾಥ್ ಸರ್ ಅವರಾಗಿರಲಿ, ಕೆ.ವಿ. ಶ್ರೀಕಾಂತ್ ಸರ್ ಅವರಾಗಿರಲಿ. ಬಟ್ ಈ ಚಿತ್ರ ನೋಡಿದಾಗ ಒಂದು ಪರಿವಾರಕ್ಕೆ ಎಂಥ ಕಷ್ಟ ಬಂದ್ರು, ಒಬ್ಬ ಮಗನಿಗೆ ಎಂಥ ಕಷ್ಟ ಬಂದ್ರು, ಸುಖ ಬಂದ್ರು, ಅಪ್ಪ ಹೇಗೆ ಒಂದು ಬೆಂಬಲ ನೀಡ್ತಾನೆ ಅಂತ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಮಂಜುನಾಥ್ ಸರ್ ಹೇಳ್ದಂಗೆ ನಟನೆ ಅಂತೂ ತುಂಬಾನೇ ಅದ್ಭುತವಾಗಿದೆ. ನಾನು ಫಸ್ಟ್ ಟೈಮ್ ಚಂದ್ರು ಸರ್ ಮೂವಿ ತೋರಿಸಿದಾಗ ನಾನು ಸುಮ್ಮನೆ ಮೂವಿ ನೋಡ್ತಾ ಇದ್ದೆ. ಆಸ್ ಅ ಮ್ಯೂಸಿಕ್ ಡೈರೆಕ್ಟರ್ ನೋಡಿಲ್ಲ ನಾನು, ಅಥವಾ ಈ ಮೂವಿಯಲ್ಲಿ ಲ್ಯಾಗ್ ಆಗ್ತಿದೆಯೋ ಅದು ಏನು ತಲೆಗೆ ಯೋಚನೆ ಬಂದಿಲ್ಲ. ಮೂವಿ ಕಥೆ ಹಾಗೆ ಕರ್ಕೊಂಡು ಹೋಯ್ತು. ಅದೇ ಥರ ಚಂದ್ರು ಸರ್ ನೀವೇ ಸಂಗೀತವನ್ನು ನೀಡಬೇಕು ಅಂತ ಹೇಳಿದಾಗ ನನಗೆ ತುಂಬ ಖುಷಿ ಆಯಿತು. ಸೊ ಧನ್ಯವಾದಗಳು ಚಂದ್ರು ಸರ್ ಈ ಒಂದು ಅವಕಾಶವನ್ನು ನೀಡಿದ್ದಕ್ಕೆ.
ಒಟ್ಟು 5 ಹಾಡುಗಳಿವೆ ಈ ಚಲನಚಿತ್ರದಲ್ಲಿ. ಒಂದೊಂದೇ ಬಿಡುಗಡೆ ಆಗ್ತಾ ಇದೆ. ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಧನ್ಯವಾದಗಳು ಅಷ್ಟೇ. ಇನ್ನೇನು ಜಾಸ್ತಿ ಹೇಳೋಕ್ಕಾಗಲ್ಲ ಕಥೆ ಬಗ್ಗೆ. ನಿಮಗೆ ಗೊತ್ತಾಗುತ್ತೆ ಅತಿ ಶೀಘ್ರದಲ್ಲಿ. ಚಲನಚಿತ್ರವನ್ನು ಎಲ್ಲರೂ ನೋಡಬೇಕು ಹಾಗೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಓಕೆ. ಮತ್ತು ಇದು 3ನೇ ಸಿನಿಮಾ. ಈ ಸಿನಿಮಾ ಬಂದದಕ್ಕೆ, ನಾನು ಈ ಸಿನಿಮಾದ ಭಾಗ ಆಗಿರೋದಕ್ಕೆ ಕಾರಣನೂ ಬಹುಶಃ ಡಾರ್ಲಿಂಗ್ ಕೃಷ್ಣ ಅವರೇನೆ. ಈ ಕತೆ ಕೇಳಿ ಕೃಷ್ಣ ಅವರು ಚಂದ್ರು ಸರ್ಗೆ ಹೇಳಿದ್ರಂತೆ, ಇಲ್ಲ ಇದಕ್ಕೆ ನಾಗಭೂಷಣ್ ಅವ್ರು ಮಾಡಬೇಕು ಅಂತ. ಚಂದ್ರು ಸರ್ ಸ್ವಲ್ಪ ಡೌಟ್ಫುಲ್ ಇದ್ರಂತೆ, ಹೌದಾ ಅವರ ಯಾಕೆ ಬೇಕು ಅಂತ. ಆಮೇಲೆ ಬಹುಶಃ ನೀವು ಸಿನಿಮಾ ನೋಡಿದ ಮೇಲೆ ನೀವು ಒಪ್ಪಿದ್ದೀರಾ ಅಂತ ಈಗ ಅಂದ್ಕೊಂಡಿದ್ದೀನಿ ಸರ್. ಬಹಳ ಒಳ್ಳೆ ಕತೆ. ಅಂದರೆ ಏನಾಗುತ್ತೆ, ಯಾವಾಗಲೂ ಒಂದು ಒಳ್ಳೆ ಸಿನಿಮಾದ ಒಂದು ಒಳ್ಳೆ ಪಾತ್ರ ಆಗಿರೋದು ಬಹಳ ಮುಖ್ಯ ಆಗುತ್ತೆ. ಅಂತ ಒಂದು ಒಳ್ಳೆ ಸಿನಿಮಾ ಮತ್ತು ಒಂದು ಒಳ್ಳೆ ಪಾತ್ರನ ನಾನು ಈ ಸಿನಿಮಾದಲ್ಲಿ ಮಾಡಿದ್ದೀನಿ. ಮುಖ್ಯವಾದ ಒಂದು ಒಳ್ಳೆ ಕತೆ ಮಾಡಿದ್ದಾರೆ ರಾಜಮೋಹನ್ ಸರ್. ಈ ಥೀಮ್ ವಿಡಿಯೋ ನೋಡಿದಾಗ ನಿಮ್ಗೆ ಅನ್ಸಿರ್ಬೋದು, ಇದು ಬಹುಶಃ ಏನಿದು ಇದೊಂದು ಎಮೋಷ್ನಲ್ ಡ್ರಾಮಾನ. ಹೌದು, ಇದೊಂದು ಎಮೋಷ್ನಲ್ ಡ್ರಾಮಾ. ಆದರೆ ಈ ಸಿನಿಮಾದಲ್ಲಿ ಎಂಟರ್ಟೈನ್ಮೆಂಟ್ಗೆ ಯಾವುದೇ ಕೊರತೆ ಇಲ್ಲ, ಅದಕ್ಕೆ ನಾನು ಸಾಕ್ಷಿ. ಮತ್ತೆ ಈ ವರ್ಷದ ಕೊನೆ ಬಂತು. ಎಲ್ರಿಗೂ ಅಡ್ವಾನ್ಸ್ಡ್ ಹ್ಯಾಪಿ ನ್ಯೂ ಇಯರ್. ನಿಮ್ಮೆಲ್ರಿಗೂ ನಮ್ಮ ಸಿನಿಮಾ ಮರಿಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಈ ಇವೆಂಟ್ನ ಇಟ್ಕೊಂಡಿದ್ದಾರೆ ಚಂದ್ರು ಸರ್. ಮತ್ತು ನೀವು ಯಾರು ಇನ್ನು ರಿಲೀಸ್ ಟೈಮ್ಗೆ ಯಾವಾಗ ಇನ್ನು ಈ ಇವೆಂಟ್ನೇ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದ್ರೆ, ಇನ್ನು ರಿಲೀಸ್ ಟೈಮ್ಗೆ ಎಲ್ರಿಗೂ ಗೊತ್ತಾಗೋ ಥರ ಒಂದು ದೊಡ್ಡ ಇವೆಂಟೇ ಮಾಡ್ತಾರೆ ಚಂದ್ರು ಸರ್. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ನಿಮ್ಗೆ ಹೇಳೋದೇನಿಲ್ಲ. ಏನು ಡೆಫಿನೆಟ್ಲಿ ಅದೇ ಹೇಳಿದ್ನಲ್ಲ. ಆಮೇಲೆ ಇನ್ನೂ ಅದೇ ಹೇಳಿದ್ನಲ್ಲ, ಇದು ಬರೀ ಎಮೋಷನಲ್ ಡ್ರಾಮಾನ ಅಂತ ಅನ್ಸಿರ್ಬೋದು ಅಂತ ಹೇಳಿದ್ನಲ್ಲ. ಅಂದ್ರೆ ಎಂಟರ್ಟೈನ್ಮೆಂಟ್ ಅಷ್ಟಿದೆ ಈ ಸಿನಿಮಾದಲ್ಲಿ. ಓಕೆ, ನಿಮ್ಮ ಪಾತ್ರ ಹೇಗಿದೆ ಅಂತ ಅಫ್ಕೋರ್ಸ್ ನೀವು ಬಿಟ್ಕೊಡೋ ಹಾಗಿಲ್ಲ, ಇಲ್ಲ ನಾವು ಕೇಳೋ ಹಾಗಿಲ್ಲ. ಇಲ್ಲ, ಖಂಡಿತ ಕೇಳೋಗಿಲ್ಲ, ನಾನು ಹೇಳೋಗಿಲ್ಲ. ಎಸ್, ಥ್ಯಾಂಕ್ ಯು ನಾಗಭೂಷಣ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮೈಕಿಲ್ ಕೊಟ್ಟದ್ದು ಖುಷಿ. 2023ನೇ ಇಸ್ವಿನಲ್ಲಿ. ಸೊ ಚಂದ್ರು ಸರ್ ನಮಗೆ ತುಂಬ ಆತ್ಮೀಯರು. ಅವರು ಫಾದರ್ ಸಿನಿಮಾ ಕತೆ ನಮ್ಗೆ ಹೇಳಿದ್ಮೇಲೆ ಅವ್ರು ಎಷ್ಟು ಚೆನ್ನಾಗಿ ಕತೆ ಹೇಳಿದ್ರು ಅಂತಂದ್ರೆ, ಆ ಕತೆ ಒಳಗಡೆ ನಾವು ಪೂರ್ತಿ ಇನ್ವಾಲ್ವ್ ಆಗ್ಬಿಟ್ಟಿದ್ದು. ಅದಂತೂ ಸೂಪರ್ ಹಿಟ್ ಬಿಡಿ. ನಾವು ಇವಾಗ ಒಂದು ನಮ್ಮ ನಕುಲ್ ಅವ್ರ ಮನೆಯಲ್ಲಿ ಹೋಗಿ ನೋಡಿದಾಗ ಅದ್ರದ್ದು ಥೀಮು, ಆ ಮ್ಯೂಸಿಕ್ಕು ಅದನ್ನೆಲ್ಲ ನೋಡಿದ್ಮೇಲಂತೂ ಅದು ಬೇರೆ ಲೆವೆಲ್ ಇದೆ. ಒಂದು ನೀವು ತಾಯಿ ಸಿನಿಮಾಗಳನ್ನ ಎಲ್ಲರೂ ನೋಡಿದ್ದೀರಾ. ತಾಯಿ ಮೇಲೆ ಬಂದಿರುವಂಥ ಎಷ್ಟೋ ಸಿನಿಮಾಗಳು ಬಂದಿದೆ. ಬಟ್ ತಂದೆ ಮೇಲೆ, ತಂದೆಯ ಆ ಶ್ರಮ ಎಷ್ಟಿರುತ್ತೆ, ತಂದೆಯ ವ್ಯಾಲ್ಯೂ ಎಷ್ಟಿರುತ್ತೆ ಅನ್ನುವಂಥದ್ದನ್ನ ನೋಡುವಂಥ ಒಂದು ಅದ್ಭುತವಾದಂಥ ಸಿನಿಮಾ ನಮ್ಮ ಫಾದರ್ ಅಂತ ಇಟ್ಟಾಗುತ್ತೆ. ನಮಗೆ ಚಂದ್ರು ಸರ್ ದಯವಿಟ್ಟು ಕಾಯಿಸ್ಬೇಡಿ, ಇನ್ನಂತೂ ಕಾಯಕ್ಕಾಗಲ್ಲ ನಮ್ಮ ಕೈಯಲ್ಲಿ. ದಯವಿಟ್ಟು ಇದನ್ನ ದೊಡ್ಡ ಸ್ಕ್ರೀನ್ ಕೊಟ್ಬಿಡಿ. ಅದಾಗಿದ ತಕ್ಷಣ ಮತ್ತೆ ಚಂದ್ರು ಸರ್ ಅವ್ರದ್ದು ತುಂಬ ದೊಡ್ಡ ಡ್ರೀಮ್ ಇದೆ. ಒಬ್ಬ ನಿರ್ದೇಶಕ ಹೇಗೆ ತನ್ನ ಪ್ರಿಪರೇಷನ್ ಮಾಡ್ತಾರೆ, ತಾನು ಹೇಗೆ ಒಂದು ದೊಡ್ಡ ಇಂಡಸ್ಟ್ರಿನ ಬೇರೆ ಲೆವೆಲ್ ತಗೊಂಡೋಗೋದಕ್ಕೆ ಹೇಗೆ ಮಾಡಬೇಕು, ಏನು ಮಾಡಬೇಕು ಅನ್ನುವಂಥ ಒಂದು ದೊಡ್ಡ ವಿಚಾರಧಾರೆ ಇಟ್ಕೊಂಡು ಸುಮಾರು ಥೀಮ್ಗಳನ್ನೆಲ್ಲ ಮಾಡ್ತಿದ್ದಾರೆ. ದಯವಿಟ್ಟು ಚಂದ್ರು ಸರ್ ನಮಗೆ ಒಂದು ಅವಕಾಶ ಕೊಡಬೇಕು ಅಂತ ನಾವು ಅವತ್ತಿಂದ ಕೇಳ್ತಾ ಇದ್ದೀವಿ. ನೀವು ಮೊನ್ನೆ ಕೂತ್ಕೊಂಡು ನೀವು KP ಸರ್ ಎಲ್ಲರೂ ಕೂಡ ನಮ್ಗೆ ಒಂದು ಅವಕಾಶ ಕೊಡ್ತೀರಾ ಅಂತ ಹೇಳಿದ್ದೀರಾ. ಒಂದು ದೊಡ್ಡ ಸಿನಿಮಾನ ಮಾಡೋದಕ್ಕೆ ಮುಂದಿನ ವರ್ಷ ನೀವು ಕೈ ಜೋಡಿಸ್ಬೇಕು ಅಂತ ನಾನು ಇದ್ರ ಮುಖಾಂತರ ಕೇಳ್ಕೊಡ್ತೀನಿ. ಹಾಗೆ ನಮ್ಮ ಇಂಡಸ್ಟ್ರಿ ಯಾವುದಕ್ಕೂ ಕಮ್ಮಿ ಇಲ್ಲ ಅನ್ನೋದಕ್ಕೆ ನೀವು ಮಾಡುವಂಥ ಒಂದು 2-3 ಕಥೆಗಳು ನಮ್ಗೀಗ ನೀವು ಹೇಳಿದ್ದೀರಾ. ಆ 2-3 ಕಥೆನೂ ಕೂಡ ದೊಡ್ಡ ಮಟ್ಟದ ತರೋಣ ಅಂತ ನಾವು ಹೇಳ್ತೀವಿ. ನಮ್ಮ ನಿರ್ಮಾಣ ಸಂಸ್ಥೆ ಈ ವರ್ಷದಿಂದ ಅಂದರೆ 2026ನೇ ಇಸ್ವಿಯಿಂದ ಕನ್ನಡ ಇಂಡಸ್ಟ್ರಿಗೆ ಒಂದು ದೊಡ್ಡ ಸಿನಿಮಾಗಳು ಕೊಡುಗೆನ ಕೊಡಬೇಕು ಅಂತ ಅನ್ಕೊಂಡಿದೆ. ಅದಕ್ಕೆ ಚಂದ್ರು ಸರ್ ಸಿನಿಮಾದಿಂದ ನಾವೀಗ ಪ್ರಾರಂಭ ಮಾಡ್ತಾ ಇದ್ದೀವಿ. ತಮ್ಮೆಲ್ಲರ ಆಶೀರ್ವಾದ, ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಇರಬೇಕು. ಹಾಗೆ ಫಾದರ್ ಸಿನಿಮಾ ನೀವು ನೋಡಲಿಲ್ಲ ಅಂತಂದ್ರೆ ಮಿಸ್ ಮಾಡ್ಕೊಡ್ತೀರಾ. ಫಾದರ್ ಸಿನಿಮಾದಂಥ ಮೆಸೇಜ್ ಇರುವಂಥ ಒಂದು ಸಿನಿಮಾ ಇಲ್ಲಿ ತನಕ ನಾನು ಕೇಳೇ ಇಲ್ಲ. ಅದು ಅಷ್ಟು ಅದ್ಭುತವಾಗಿ ಕೂಡ ಮಾಡಿದ್ದಾರೆ. ಅವ್ರು ಏನು ಕತೆ ಹೇಳಿದ್ರು ಅದೇ ಥರ ತಂದಿಟ್ಟಿದ್ದಾರೆ. ಸೊ ಆಲ್ ದ ಬೆಸ್ಟ್ ಫಾರ್ ಚಂದ್ರು ಸರ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಎ ಟೈಮ್ ವಿಚ್ ವಿ ಹ್ಯಾವ್ ಗಿವನ್. ಓಕೆ, ಥ್ಯಾಂಕ್ ಯು. ಚೆನ್ನಾಗಿದೆ. ಬಟ್ ಸಿನಿಮಾ ಶೂಟ್ ಆದ್ಮೇಲೆ ಸಾಂಗ್ಗೋಸ್ಕರ ಹೋಗ್ತಾ ಇದ್ರು, ಬಂದ್ರು, ಒಂದ್ಸರಿ ಕತೆ ಹೇಳಿದ್ರು. ಅಂದ್ರೆ ಒಂದು ಹಾಡು ಬರ್ಬೇಕು ಸಿಚುವೇಶನ್ ಹೇಳಿದ್ರೆ ಸಾಕಾಗಿರೋದು. ಬಟ್ ಅವ್ರು ಹೇಳಿದ ರೀತಿ ತರ ಕತೆ ಪೂರ್ಣವಾಗಿ ಒಂದು ಸಂಗೀತವಾಗಿ ಚಿತ್ರ ಆಗಬೇಕು, ಆಮೇಲೆ ಪ್ರತಿಯೊಬ್ಬರಿಗೂ ನಾಟ್ಬೇಕು ಅನ್ನೋ ಥರದಲ್ಲಿ ಹೇಳಿದ್ರು. ಹಾಗಾಗಿ 3 ಹಾಡುಗಳು ತುಂಬಾ ಚಾಲೆಂಜಿಂಗ್ ಅನಿಸ್ತು. ತಂದೆ ಮಗನ ಸಾಂಗ್ ಆಯ್ತು, ಜೊತೆಗೆ ಒಂದು ಮೊಮ್ಮಗನ ಸಾಂಗ್ ಅಂತ ಬರುತ್ತೆ.
ಆಮೇಲೆ ಜೊತೆಗೆ ಚೈಲ್ಡ್ಹುಡ್ ಅಲ್ಲಿ ತಂದೆ ಬಗ್ಗೆ ಮಗನ ಒಂದು ಪ್ರೀತಿ, ಅಂದ್ರೆ ಒಂದು 3 ಕ್ಯಾರೆಕ್ಟರ್ ತಂದೆ ಬಗ್ಗೆನೂ ಹೇಳ್ಬೇಕು, ಮಗನ ಬಗ್ಗೆನೂ ಹೇಳ್ಬೇಕು, ಆಮೇಲೆ ತಾತನ ಬಗ್ಗೆ ಹೇಳ್ಬೇಕು. ಈ ತರದಲ್ಲಿ ಖಂಡಿತ ಸಾರಿ ಲೇಟ್ ಆಗಿ ನನ್ನ KGF ಅಲ್ಲಿ ಅಮ್ಮ ಸಾಂಗ್ ಎಷ್ಟು ಹಿಟ್ಟಾಗಿತ್ತು, ಅದೇ ತರದಲ್ಲಿ ಒಂದು ಸಾಂಗ್ ಬೇಕಂತ ಕೇಳಿದ್ರು. ನನ್ನ ಶಕ್ತಿ ಮೇಲೆ ಪ್ರಯತ್ನ ಪಟ್ಟಿದ್ದೀನಿ ಸರ್. ಖಂಡಿತ ಅದು ನಾನು ಪ್ರಯತ್ನ ಪಟ್ಟಿದ್ದೇನೆ ಅನ್ನೋದಕ್ಕಿಂತ ಆ ಕತೆ ಆ ಥರ ಬರ್ಸ್ಕೊಂಡು, ಜೊತೆಗೆ ನಮ್ಮ ತಂಡ ಮ್ಯೂಸಿಕ್ ಡೈರೆಕ್ಟರ್ ನಕುಲ್ ಸರ್ ತುಂಬಾ ಒಳ್ಳೆ ಸಾಂಗ್ ಅನ್ನು ಕೊಟ್ಟಿದ್ದಾರೆ. ಸರ್ ಹೇಳಿದಂಗೆ RD26 ಅಲ್ಲಿ ನಮ್ಮ ಸಿನಿಮಾ ಹಿಟ್ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಹಾಡುಗಳು ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಜೊತೆಗೆ ಪ್ರತಿಯೊಬ್ಬ ತಂದೆ ಮಗನು ಆರಾಮಾಗಿ ಕೂತ್ಕೊಂಡು ಸಿನಿಮಾ ನೋಡ್ಬೋದು. ಅವರ ಒಂದು ಅಂದ್ರೆ ಪ್ರತಿಯೊಬ್ಬ ಚಿಕ್ಕ ವಯಸ್ಸಲ್ಲಿ ಎಷ್ಟೊಂದು ಬೈಕೊಂಡಿರ್ತೀವಿ, ತಂದೆ ಅದು ಕೊಡಿಸ್ಲಿಲ್ಲ ಇದು ಕೊಡಿಸ್ಲಿಲ್ಲ ಅಂತ. ಬಟ್ ಒಬ್ಬ ಮಗನಿಗೆ ತಾನು ಅಪ್ಪ ಆದಾಗಲೇ ತಂದೆ ಮೇಲೆ ಏನು ಅಂತ ಗೊತ್ತಾಗುತ್ತೆ. ಖಂಡಿತ ಈ ಸಿನಿಮಾ ತಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಫ್ಯಾಮಿಲಿ ಸಮೇತ ನೋಡಿ ಚಿತ್ರಕ್ಕೆ ಸಪೋರ್ಟ್ ಮಾಡಿ. ಅಂಡ್ ಕೃಷ್ಣ ಸರ್ ಜೊತೆಗೆ ಮೇಡಮ್ ಜೊತೆಗೆ ಫಸ್ಟ್ ಸಿನಿಮಾ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನಾನು ಬಂದಿರೋದು ಡಾರ್ಲಿಂಗ್ ಕೃಷ್ಣ ಹಾಗೂ ಮಿಲನ ಅವರ ಸಜೆಷನ್ ಇಂದಾನೆ. ಯಾಕಂದ್ರೆ ಒಂದು ಕತೆ ನೋಡಿ ಯೂಶಲಿ ಎಕ್ಸೈಟ್ ಆಗಿ ಫೋನ್ ಮಾಡೋದು ತುಂಬಾ ಕಡಿಮೆ. ಕೃಷ್ಣ ಅವ್ರಿಗೆ ಕತೆ ಇಷ್ಟ ಆಗ್ಬೇಕು ಅಂತಂದ್ರೆ ಅವ್ರು ತುಂಬಾ ಲೇಯರ್ಸ್ ಇದೆ. ಯಾಕಂದ್ರೆ ನಾನು ಅವರೊಟ್ಟಿಗೆ ಲವ್ ಮಾಕ್ಟೇಲ್ ಎಲ್ಲ ಪಾರ್ಟ್ನಲ್ಲೂ ಇದ್ದೀನಿ. ಸೊ ಅವ್ರ ಡೈರೆಕ್ಷನ್ ಆಗಲಿ, ಅವ್ರು ನೋಡುವಂತಹ ಕತೆ ರೀತಿ ತುಂಬಾ ವಿಭಿನ್ನವಾಗಿರುತ್ತೆ. ಸೊ ಅವ್ರು ಕಾಲ್ ಮಾಡಿ ತುಂಬಾ ಎಕ್ಸೈಟ್ ಆಗಿ ಹೇಳಿದ್ರು, ಇಲ್ಲ ಈ ಕತೆ ನನಗೆ ತುಂಬಾ ಇಷ್ಟ ಆಯ್ತು, ನೀವು ಒಂದ್ಸತಿ ಕತೆ ಕೇಳು ಅಂತ. ಅದನ್ನೇ ಹಾಗೆ ಸಜೆಸ್ಟ್ ಮಾಡಿ ನನಗೆ ಕತೆ ಕೇಳಿದಾಗ ನನಗೆ ಫಸ್ಟ್ ಇಂದ ಲಾಸ್ಟ್ ತನಕನೂ ತುಂಬಾ ಗ್ರಿಪ್ಪಿಂಗ್ ಅಂತ ಅನಿಸ್ತು. ಇವತ್ತು ನಮ್ಮ ಡೈರೆಕ್ಟರ್ ಸ್ಟೇಜ್ ಮೇಲೆ ಮಾತಾಡಲಿಲ್ಲ ಅಷ್ಟು, ಬಟ್ ಡೆಫಿನೆಟ್ಲಿ ಸಿನಿಮಾ ರಿಲೀಸ್ ಆದಾಗ ಅವ್ರ ಕೆಲಸ ಸಿನಿಮಾದ ಮೂಲಕ ಖಂಡಿತ ತುಂಬ ದೊಡ್ಡ ಸದ್ದು ಮಾಡುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. ಆ್ಯಂಡ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ನಕುಲ್ ಅಭ್ಯಂಕರ್ ಅವರು ಆಲ್ರೆಡಿ ಲವ್ ಮಾಕ್ಟೇಲಲ್ಲಿ ತುಂಬ ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ. ಆ್ಯಂಡ್ ನಮ್ಮ ಸಿನಿಮಾಗೂ ಅದೇ ಇಮೋಷನಲ್ ಮ್ಯೂಸಿಕ್ ತುಂಬ ಕನೆಕ್ಟ್ ಆಗುತ್ತೆ. ತುಂಬ ಜನಕ್ಕೆ ಯೂಶಲಿ ನನ್ನ ಫಾದರ್ ಮಾಡಿದಾಗ ನೀವು ಮದರ ಏನು ಮಾಡ್ತಾ ಇದ್ದೀರಾ, ಯಾವ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀರಾ, ಹೇಗಿದೆ ಪಾತ್ರ ಅಂತೆಲ್ಲ ಅಂತ ಇದ್ರು. ನಾನು ತುಂಬ ಹೆಮ್ಮೆಯಿಂದ ತುಂಬ ಇಷ್ಟಪಟ್ಟು ಮಾಡುವಂತಹ ಪಾತ್ರ ಇದು. ಆ್ಯಂಡ್ ಡೆಫಿನೆಟ್ಲಿ ಈ ವರ್ಷ ಇದು ಒಂದು ಒಳ್ಳೆ ಸ್ಟಾರ್ಟ್ ಆಗಲಿ. ಆ್ಯಂಡ್ ಈ ಸಿನಿಮಾಯಿಂದ ನಾನು ಹಂಗೆ ಹಲ್ಕಾಡೋರು ಕೂಡ ಮಾಡ್ತಾ ಇದ್ದೀವಿ. ನಮ್ಮ ನಿರ್ಮಾಪಕರು ಇಲ್ಲಿದ್ದಾರೆ. ಎಲ್ರಿಗೂ ಥ್ಯಾಂಕ್ಸ್. ತುಂಬ ನಿರ್ಮಾಪಕರುಗಳು ಬಂದಿದ್ದಾರೆ. ಆ್ಯಂಡ್ ಐ ಥಿಂಕ್ ಅದು ಆರ್ ಚಂದ್ರು ಸರ್ ಅವರ ಸ್ಟ್ರೆಂತ್. ಸೊ ಎಲ್ಲರೂ ದಯವಿಟ್ಟು ಈ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ. ಇದು ಒಂದು ಒಳ್ಳೆ ಸ್ಟಾರ್ಟ್ ಆಗಲಿ. ಒಂದು ಇಯರ್ ಎಂಡಲ್ಲಿ ಸರ್ ಒಂದು ಇವೆಂಟ್ ಮಾಡಿ ಮುಗಿಸ್ತಾ ಇದ್ದಾರೆ. ಹಾಗೂ ನ್ಯೂ ಇಯರ್ಗೆ ಒಂದು ಒಳ್ಳೆ ಸ್ಟಾರ್ಟ್ ಆಗಲಿ. ನಿಮ್ಗೆಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಫಾದರ್ ನೋಡಿ ಎಲ್ಲರೂ ಆಶೀರ್ವದಿಸಿ. ಥ್ಯಾಂಕ್ ಯು ಸೊ ಮಚ್. ಅಮೃತ ಅವರಿಗೆ ಪೋಸ್ಟರ್ ಇದೆ, ಚೆನ್ನಾಗಿ ಆಗ್ತಿದೆ. ಥ್ಯಾಂಕ್ ಯು ಚಂದ್ರ ಸರ್. ಆಮೇಲೆ ಫಾದರು, ಯಾಕಂದ್ರೆ ನಾವೆಲ್ಲ ಕಬ್ಜಾ ಮುಗಿಸ್ಕೊಂಡು ಆದಮೇಲೆ ಒಂದು ಸಿನಿಮಾ ಕತೆ ಕರೆದು ಹೇಳಿದ್ರು, ಈ ಥರ ಒಂದು ಸಿನಿಮಾ ಆಯ್ಕೆ ಮಾಡಿದ್ದೀನಿ, ಒಂದು ಸಿನಿಮಾ ಮಾಡಬೇಕು ಅಂತೇಳಿ ಕತೆ ಒಂದು ಲೈನ್ ಹೇಳಿದ್ರು. ನಿಜವಾಗ್ಲೂ ತುಂಬ ಖುಷಿ ಇದೆ. ಯಾಕಂದ್ರೆ ಅವ್ರು 4-5 ಕತೆಗಳು ರೆಡಿ ಮಾಡಿದ್ರು. ಬಟ್ ಈ ಕತೆಗಳು ಹೇಳ್ಬೇಕಾದ್ರೆ ನಾನು ಕೇಳಿದೆ, ಚಂದ್ರು ಸರ್ ನೀವು ಏನು ಮಾಡ್ತೀರೋ ಗೊತ್ತಿಲ್ಲ, ಫಸ್ಟ್ ಈ ಕತೆ ಸ್ಟಾರ್ಟ್ ಮಾಡಿದ್ದೀವಿ, ಇದು ಚೆನ್ನಾಗಿರುತ್ತೆ, ಇದು ಯಾಕೋ ನನಗೆ ತುಂಬ ಕಾಡ್ತಿದೆ, ತುಂಬ ಚೆನ್ನಾಗಿದೆ. ಯಾಕಂದರೆ ನಮ್ಮ ಫಾದರ್ ಎಕ್ಸ್ಪೈರ್ ಆಗ್ಬಿಟ್ಟರು ಇಲ್ಲ, ಬಟ್ ಆ ಕತೆ ಕೇಳಿದಾಗ ತುಂಬ ಎಲ್ಲೋ ಒಂದು ಕಡೆ ನಮ್ಗೆ ಫೀಲ್ ಆಗುತ್ತೆ. ಯಾಕಂದರೆ ಇವತ್ತು ಏನಂತಾರೆ, ನಮ್ಮ ಫ್ಯಾಮಿಲೀಸಲ್ಲಿ ನಮ್ಮ ರಿಲೇಷನ್ಶಿಪ್ಸ್ಗೆ ನಾವು ರೆಸ್ಪೆಕ್ಟ್ ಮಾಡಲ್ಲ, ಅಪ್ಪ ಅಮ್ಮನ್ನ ನೋಡ್ಕೊಳ್ಳಲ್ಲ. ಇವತ್ತಿನ ಇರೋಂಥ ಟೈಮ್ಗೆ ಇಂಥ ಸಿನಿಮಾಗಳು ಬರಬೇಕು, ಒಂದು ಒಳ್ಳೆ ಸಂದೇಶನ ಎಲ್ಲರೂ ಕೊಡಬೇಕು ಅನ್ನೋದು ಒಂದು ಇತ್ತು. ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡಿದೆ ಫಸ್ಟ್ ಈ ಸಿನಿಮಾ ಮಾಡಿ ಅಂತ. ಅದೇ ಥರ ಈ ಸಿನಿಮಾ ಸ್ಟಾರ್ಟ್ ಮಾಡಿದ್ರು. ಅದರಲ್ಲಿ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರು ಮತ್ತು ನಮ್ಮೆಲ್ಲ ಸ್ನೇಹಿತರು ಎಲ್ಲ ಸೇರಿ ಈ ಸಿನಿಮಾದಲ್ಲಿ ಇರೋದು ಇನ್ನೂ ಖುಷಿಯಾಗಿದೆ. ಥ್ಯಾಂಕ್ ಯು ವೆರಿ ಮಚ್ ಚಂದ್ರು ಸರ್. ದೊಡ್ಡ ಹಿಟ್ ಆಗುತ್ತೆ ಸಿನಿಮಾ. ಇವತ್ತು ಒಂದು ರಾಜ್ಕುಮಾರ್ ಆದಮೇಲೆ ಆಫ್ಟರ್ ಲಾಂಗ್ ಟೈಮ್ ಈ ಥರ ಒಂದು ಕಂಟೆಂಟ್ ಸಿನಿಮಾ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಡೈರೆಕ್ಟ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ನಾನೇನು ಅನ್ಕೊಂಡಿದ್ದೆ ಅಂದರೆ ಕಬ್ಜಾ ಮಾಡಿದ್ರಲ್ಲ, ಮೋಸ್ಟ್ಲಿ ಯಾವ್ದೊಂದು ಆ್ಯಕ್ಷನ್ ಸಿನಿಮಾ ತೊಗೊಂಡ್ಬರ್ತಾರೆ ಅನ್ಕೊಂಡಿದ್ದೆ. ಆಮೇಲೆ ಬಂದು ರಾಜಮೋಹನ್ ಅವರು ಒಂದು ಇದನ್ನು ರೇಟ್ ಮಾಡಿದ್ರು. ನಾನು ಇವೆಲ್ಲ ಇಬ್ಬರು ಕೂತ್ಕೊಂಡು ಕೇಳಿದ್ವಿ. ಭಾಳ ಅಪರೂಪ ಆ ಥರದ ಒಂದು ಕತೆಗಳನ್ನ, ಅಂದರೆ ಫಸ್ಟ್ ಟೈಮೇ ಕೇಳಿದ ತಕ್ಷಣ ಒಂದು ವಾವ್ ಅನ್ಸೋದು. ಸೊ ನನಗೆ ಅದು ಕೌಸಲ್ಯ ಸುಪ್ರಜಾ ರಾಮದಲ್ಲಿ ಅನಿಸಿತ್ತು. ಅಂದರೆ ಕತೆ ಕೇಳ್ತೀನಿ, ವಾವ್ ಇದೇನೋ ಒಂದು ಆಗುತ್ತೆ ಅಂತ. ಸೊ ಅದಾದಮೇಲೆ ಕೇಳಿದ್ದು ಫಾದರ್. ಸೊ ಅಲ್ಲಿ ಫಿಕ್ಸ್ ಆಗ್ಬಿಟ್ಟಿದ್ವಿ ಇದು, ಅಂದರೆ ಇದು ತುಂಬ ಚೆನ್ನಾಗಿದೆ. ಈಗೆಲ್ಲ ಹೇಳ್ತಾ ಇದ್ದಾರೆ ಎಮೋಷನ್ನು ಅದು ಇದು, ತಂದೆ ಮಗನ ಎಮೋಷನು ಅದು ಇದು ಅಂತೆಲ್ಲ. ಬಟ್ ಆ ಎಮೋಷನ್ ಇದೆ, ಬಟ್ ಅದಕ್ಕೂ ಮೀರಿದಂಥ ಒಂದಷ್ಟು ಅಂಶಗಳು ಕ್ಲೈಮ್ಯಾಕ್ಸಲ್ಲಿ
ಒಂದಷ್ಟು ಇವೆಂಟ್ಸ್ಗಳಿದೆ. ಅದು ತುಂಬ ಅದು ಕತೆ ಕೇಳುವಾಗ ನನಗೆ ಒಂದು ಜರ್ಕ್ ಹೊಡೆದಿತ್ತು. ಅಯ್ಯೋ ಹೆಂಗೆ ಇದನ್ನ ಅಂದರೆ ನಾನು ಮಾಡ್ಬೋದಾ ಇದನ್ನು ಅನ್ನೋದಂತ ನನಗೆ ಭಯ ಆಗೋಗಿತ್ತು. ನನಗೆ ನನಗೆ ಯಾಕೋ ಒಂಥರ ಆಗ್ತಿದೆ, ಬೇಕಾ ಇಲ್ಲ ಇದು ತುಂಬ ಚೆನ್ನಾಗಿ ಮಾಡಲೇಬೇಕು ಅಂತ. ಅಂದರೆ ಕ್ಲೈಮ್ಯಾಕ್ಸಲ್ಲಿ ಆ ಥರದ್ದು ನೀವು ಸಿನಿಮಾ ನೋಡೋದಾಗ ಗೊತ್ತಾಗುತ್ತೆ. ಸೊ ಒಂದು ವಿಭಿನ್ನವಾದ ಅಂದರೆ ಎಲ್ಲೂ ಈ ಥರದೊಂದು ಸಬ್ಜೆಕ್ಟ್ ಅಂದರೆ ತಂದೆ ಮಗಂದು ಕಥೆಗಳು ಬಂದಿದೆ, ಅಥವಾ ಮಗಂದು ತಾಯಿ ಮಗಂದು ಬಂದಿದೆ, ಈ ಥರದ್ದೆಲ್ಲ ಕಥೆಗಳು ಬಂದಿದೆ. ಬಟ್ ಇಲ್ಲಿ ನಡೆಯುವಂಥ ಒಂದು ಇನ್ಸಿಡೆಂಟ್ ಏನಿದೆಯಲ್ಲ, ಇದು ಬಹುಶಃ ಈಗ ನಾನೆಲ್ಲೂ ನೋಡಿಲ್ಲ ಅಥವಾ ಎಲ್ಲೂ ಕೇಳಿಲ್ಲ ಆ ಥರದೊಂದು ಬೇಸರ ಮಾಡಿರೋಂಥ ಒಂದು ಕತೆ. ರಾಜ್ಮೋಹನ್ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಇಂಥ ಒಂದು ಅದ್ಭುತವಾದ ಒಂದು ಕಥೆನ ನಾನು ಬರೆದಿರೋದಕ್ಕೆ ಪ್ಲಸ್ ಅದನ್ನು ನಮ್ಮ ಹತ್ರ ತಗೊಂಬಂದಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಚಂದ್ರು ಸರ್ ಥ್ಯಾಂಕ್ ಯು ಸೊ ಮಚ್ ಈ ಥರದೊಂದು ಒಳ್ಳೆಯ ಸಿನಿಮಾ ಕೊಟ್ಟಿರೋದಕ್ಕೆ. ಆ್ಯಂಡ್ ನನಗೆ ಎಸ್ಪೆಷಲಿ ಅದರ ಒಂದು ಒಳ್ಳೊಳ್ಳೆ ಒಂದು ಫ್ಯಾಮಿಲಿ ಸಿನಿಮಾಗಳು ಮಾಡಬೇಕು, ಒಂದು ಸದೃಶ್ಯ ಸಿನಿಮಾಗಳು ಮಾಡಬೇಕು. ನಮ್ಗೆ ಹೇಗೆ ಅಂದರೆ ಅಣ್ಣವ್ರು ಏನು ಮಾಡ್ತಾರೆ ಆ ಥರ ಪಿಕ್ಚರ್ಗಳು ನೋಡಬೇಕಪ್ಪ ಅಂದರೆ ಒಂದು ಸಿನಿಮಾ ಮಾಡ್ತು ಅಂದರೆ ಒಂದು 30 ವರ್ಷ ಆದರೂ ನೋಡ್ಬೇಕು ಆ ಸಿನಿಮಾನ. ಆ ಥರದ್ದೊಂದು ಆಸೆ ನನಗೆ ಪರ್ಸ್ನಲಿ ಆ ಥರ ಸಿನಿಮಾಗಳು ಮಾಡೋದಕ್ಕೆ. ಬಟ್ ಆ ಥರ ಕಥೆಗಳು ಸಿಗೋದು ಭಾಳ ಅಪರೂಪ. ಸೊ ಆ ಥರದ್ದೊಂದು ಅಪರೂಪದ ಒಂದು ಕತೆ ಫಾದರ್. ಆ್ಯಂಡ್ ಡೆಫಿನೆಟ್ಲಿ ಸಿನಿಮಾ ಅಂದರೆ ಈ ಸಿನಿಮಾ ಹಿಟ್ಟಾಗುತ್ತೆ, ಹಂಗಾಗುತ್ತೆ, ಹಿಂಗಾಗುತ್ತೆ ಅಂತ ಹೇಳೋದಕ್ಕಿಂತ ಬಹಳ ವರ್ಷಗಳ ಕಾಲ ಮನಸ್ಸಲ್ಲಿ ಉಳಿಯುವಂಥ ಒಂದು ಚಿತ್ರ ಫಾದರ್ ಆಗುತ್ತೆ ಅಂತ ಹೇಳಿ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಪ್ರಶ್ನೆ ಇದ್ರೆ ಕೇಳಿದ್ರು. ಒಂದು ಸಿನಿಮಾ ಬೆಳೆಯೋದಕ್ಕೆ ಅದನ್ನು ತಲುಪಿಸೋದಕ್ಕೆ ಮಾಧ್ಯಮ ಅಷ್ಟೇ ಮುಖ್ಯ. ಇವತ್ತಿನ ವಿದ್ಯಮಾನಗಳನ್ನು ನಾವು ನೋಡ್ತಾ ಇದ್ದೀವಿ. ಮೊದಲು ಒಂದು ಖುಷಿ ವಿಚಾರ ಏನು ಅಂದರೆ ವರ್ಷದ ಎಂಡು ಕನ್ನಡದ 2 ಚಿತ್ರಗಳು ಚೆನ್ನಾಗಿ ಹೋಗ್ತಾ ಇದೆ. ಒಂದು ಮಾರ್ಕ್ ಇರ್ಬೋದು, ಒಂದು 45 ಇರ್ಬೋದು, 2 ಚಿತ್ರಗಳು ನೋಡಿದೆ. ಒಂದು ಒಳ್ಳೆ ಸದಭಿರುಚಿಯ ಚಿತ್ರಗಳು, ಪ್ರಯತ್ನ ಚೆನ್ನಾಗಿದೆ, ಜನ ಇಷ್ಟಪಟ್ಟು ನೋಡ್ತಿದ್ದಾರೆ. ಹಾಗಾಗಿ ಅದೇ ಖುಷಿಯಲ್ಲಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನ ಅಡ್ವಾನ್ಸ್ ಆಗಿ ನನ್ನ ಎಲ್ಲ ಹಿರಿಯರಿಗೆ ನಿಮಗೆಲ್ಲ ಹೇಳಬೇಕು ಅಂತ ಅನ್ನಿಸ್ತು. ಆ ಒಂದು ಖುಷಿಯಲ್ಲಿ ಇವತ್ತು ನಾನು ಒಂದು ಥೀಮ್ ಮೋಷನ್ ಪೋಸ್ಟನ್ನು ಬಿಡುಗಡೆ ಮಾಡಿ ನಮ್ಮ ಟೀಮ್ ಜೊತೆ ಮತ್ತು ನಿಮ್ಮ ಜೊತೆ ಒಂದು ಹಂಚ್ಕೋಬೇಕು ಅಂತ ಈ ಒಂದು ಚಿಕ್ಕ ಒಂದು ಕಾರ್ಯಕ್ರಮ ಮಾಡಿದೆ. ಥೀಮ್ ವಿಡಿಯೋ ನೋಡಿದ್ರಿ ಅಂದರೆ ಓವರಾಲ್ ಎಲ್ಲರಿಗೂ ತನ್ನ ತಂದೆ ಅಂದರೆ ತನ್ನ ತಂದೆ ವ್ಯಾಲ್ಯೂ ಏನು ಅನ್ನೋದನ್ನು ಒಂದು ಮೋಷನ್ ಪೋಸ್ಟ್ ಮುಖಾಂತರ ಬೆಳವಣಿಗೆ ತೋರಿಸಿದ್ವಿ. ಸಿನಿಮಾದಲ್ಲಿ ಸಾಕಷ್ಟು ವಿಷಯ ಇದೆ. ರಾಜಮೋಹನ್ ತುಂಬ ಚೆನ್ನಾಗಿ ಬರ್ಕೊಂಬಂದಿದ್ದಾರೆ. ಅವರು ಒಂದು ಲೈನ್ ಹೇಳಿದಾಗಲೇ ನಾನು ಇಷ್ಟಪಟ್ಟೆ. ನಮ್ಮ ಕೃಷ್ಣ ಬ್ರದರು, ನಾಗಭೂಷಣ್ ಬ್ರದರ್ ಅವರೆಲ್ಲ ಹೇಳಿದಾಗೆ ಇನ್ನು ನಿಮ್ಮ ಆಶೀರ್ವಾದ ಇರಬೇಕು. ಫಸ್ಟ್ ಹಾಫಲ್ಲಿ ನಾನು ನಮ್ಮ ಕೃಷ್ಣ ಬ್ರದರ್ ಇನ್ನೂ ಒಂದು ಅದ್ಭುತವಾದ ಸಿನಿಮಾ ಲವ್ ಮಾಕ್ಟೇಲ್ ಅವ್ರದ್ದು ರೆಡಿಯಾಗಿದೆ. ಇಬ್ಬರು ಪ್ಲ್ಯಾನ್ ಮಾಡಿಕೊಂಡು ಯಾವಾಗ ಅಂತ ಒಂದು ಡೇಟ್ ಅನೌನ್ಸ್ ಮಾಡಿಕೊಂಡು ಫಸ್ಟ್ ಹಾಫಲ್ಲೇ ಬರ್ತೀವಿ. ಫಾದರು ಬರ್ತಾರೆ, ಮತ್ತು ಅವರು ನಾವಿಬ್ಬರು ಪ್ಲ್ಯಾನ್ ಮಾಡ್ಕೊಂಡು ಡೇಟ್ ಹಾಕ್ಕೊಂಡು ಆಮೇಲೆ ಡೇಟ್ ಹಾಕ್ತೀನಿ. ನಿಮ್ಮ ಬ್ಲೆಸ್ಸಿಂಗ್ಸ್ ಇರಲಿ. ನಾನು ಕೂಡ ಒಂದು ಸಾಕಷ್ಟು ಲಾಂಗ್ ಒಂದಷ್ಟು ಬೇರೆ ಬೇರೆ ಕಥೆಗಳು, ಬೇರೆ ಬೇರೆ ಕಲಿಕೆಗಳು ಇದರಲ್ಲಿದ್ದೆ. ಆ ಒಂದು ಇದರಲ್ಲಿ ನಿಮಗೆ ಭೇಟಿ ಆಗಲೇಬೇಕು ಅಂತ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದೆ. ಈ ಥೀಮ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಆಶೀರ್ವಾದ ಇರಲಿ ಸರ್. ಥ್ಯಾಂಕ್ ಯು. ಅವ್ರಿಗೆ ನಾನು ಮತ್ತೇನು ಮಾಡಬೇಕು, ಮತ್ತೇನು ಕಲಿತು ಕೊಡಬೇಕು ಅನ್ನೋದನ್ನ ಒಂದೊಂದು ಸ್ಟೆಪ್ಪು ಮೇಲೆ ಹೋಗಬೇಕು. ಹಾಗಾಗಿ ನಾನು ನನ್ನ ಭಾಳ ವರ್ಷಗಳ ಒಂದು ಡ್ರೀಮ್ ಕತೆ ಇದೆ ಸರ್. ನಾನು ಇಂಡಸ್ಟ್ರಿಗೆ ಬರಬೇಕಾದ್ರೆ ನನ್ನ ಚಿಕ್ಕಂದಿಂದ ನಾನು ಕೇಳಿದ್ದು ನೋಡಿದ್ದು ಒಂದು ಮೈಥಾಲಜಿ ಕತೆ. ಅದನ್ನು ನನ್ನ ಲೈಫಲ್ಲಿ ಅದು ಮಾಡಿದ್ರೆ ನನಗೆ ಮ್ಯಾಕ್ಸಿಮಮ್ ನನಗೆ ಸಾಕು ಅನ್ನೋಂಥದ್ದು ಒಂದು ಒಳ್ಳೆಯ ಕತೆ ನನ್ನ ತಲೆಯಲ್ಲಿದೆ. ಅದು ತುಂಬ ವರ್ಷಗಳಿಂದ ವರ್ಕ್ ಮಾಡಿದ್ದೀನಿ. ಅದಕ್ಕೆ ಸಾಕಷ್ಟು ಪ್ರಿಪ್ರೇಷನ್ ಬೇಕು ಮತ್ತು ಕಲಿಬೇಕು. ಟೆಕ್ನಿಕಲಿ ಅಪ್ಡೇಟ್ ಮಾಡ್ಕೋಬೇಕು, ಅಳವಡಿಸ್ಕೊಳ್ಬೇಕು. ಇವಾಗ AI ಬಂದಿದೆ. AI ಎಲ್ಲರೂ ಹೇಳ್ತಾರೆ ಏನು AI ಅಂತಂತಾರೆ. ಅದು ನಮಗೆ ಎಷ್ಟು ಅಡ್ವಾಂಟೇಜ್ ಅಷ್ಟೇ ಡಿಸ್ಅಡ್ವಾಂಟೇಜ್. ಒಂದೇ 4-5 ಸೆಕೆಂಡ್ಗಳ ಕಾಲ ಒಂದು ಫುಟೇಜ್ ಸಿಗ್ಬೋದು. ಬಟ್ ಅದನ್ನು ಇಟ್ಕೊಂಡು VFXನ ಇಟ್ಕೊಂಡು ನಾವು ಅದನ್ನು ಇಂಟಿಗ್ರೇಟ್ ಮಾಡಿ ಎಷ್ಟು ದೊಡ್ಡ ಸಿನಿಮಾ ಮಾಡ್ಬೋದು ಅನ್ನೋದು ಟೆಕ್ನಿಕಲಿ ತುಂಬ ಇದೆ. ಇದನ್ನೆಲ್ಲ ನಾವು ಇಲ್ಲೇ ಕೂತ್ಕೊಂಡು ಮಾಡಿದ್ರೆ ಆಗಲ್ಲ. ಅದನ್ನು ದೊಡ್ಡ ಸಿನಿಮಾ ಮಾಡಬೇಕಾದ್ರೆ ಪ್ರಿಪ್ರೇಷನ್ ಆಗಬೇಕು. ನಾನು ಒಂದು ಕಬ್ಜಾ ಸಿನಿಮಾ ಮಾಡಬೇಕಾದ್ರೆ ನಾನು ಯಾಕೆ 3-4 ವರ್ಷ ತೊಗೊಂಡೆ ಅಂದರೆ ಪ್ರತಿಯೊಂದು ಶಾರ್ಟು ಪ್ರಿಪ್ರೇಷನ್ ಮಾಡಿನೇ ತೆಗೆದಿದ್ದು. ಅಂದರೆ ಒಂದು ಸ್ಕೆಚ್ ಹಾಕ್ಕೊಂಡು ಇರೋ ಟೆಕ್ನಾಲಜಿನ ಅಳವಡಿಸ್ಕೊಂಡು. ಹಾಗಾಗಿ ರಿಸಲ್ಟ್ ಕೊಡೋದು ನಮ್ಮ ಪ್ರೇಕ್ಷಕರು, ನೀವುಗಳು. ಖಂಡಿತ ನೀವೇನು ಕೊಟ್ಟರು ನಾವು ತಲೆ ಬಗ್ಗಿಸಿ ತಗೋಬೇಕು ಮತ್ತು ಕಲಿತು ಒಂದು ಒಳ್ಳೆಯದನ್ನು ಕೊಡಬೇಕು ಅನ್ನೋದು ನಾನು ಪಾಲಿಸಿ ಸರ್. ನನ್ನ ಡೈರೆಕ್ಷನ್ದು ಖಂಡಿತ ನಾನು ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಹೇಳ್ತೀನಿ. ಈಗ ಬರೀ ನಾನು ಇಲ್ಲಿ ಪ್ರೊಡ್ಯೂಸರು, ರಾಜಮೋಹನ್ ಡೈರೆಕ್ಟ್ರು, ನಮ್ಮ ಕೃಷ್ಣ ಬದಲದೊಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಅದ್ರ ಬಗ್ಗೆ ಮಾತಾಡೋಣ ಸರ್. ಚಂದ್ರು, ಇದು ಟೀಮ್ ನಿಮ್ಮ ತಂದೆಯವರು ಬಂದು ಈಗ ಟೀಮ್ ಟೀಸರ್ ಬಿಡುಗಡೆ ಮಾಡಿದ್ರು. ಸೊ ನೀವು ಎಷ್ಟು ಎಮೋಷನಲಿ ಕನೆಕ್ಟ್ ಆಗ್ತೀರಿ ಈ ಒಂದು ಸಿನಿಮಾ? ಸರ್, ಇದು ಫಸ್ಟು ನನಗೆ ರಾಜಮೋಹನ್ ಯಾರೋ ಗೊತ್ತಿಲ್ಲ.
ನನ್ನ ಸ್ನೇಹಿತರೊಬ್ಬರು ಫೋನ್ ಮಾಡಿ ಒಬ್ಬರು ಒಂದು ಕತೆ ಹೇಳಿದ್ರು, ಚಂದ್ರು ನೀನು ಫ್ರೀ ಇದ್ದರೆ ಕತೆ ಕೇಳ್ತೀಯ ಅಂದರು. ನಾನು ಯಾರು ಕತೆ ಕೇಳಲ್ಲಪ್ಪ, ನಾನು ಅಷ್ಟೇ ಬರೋದು, ನನಗೆ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತಂದರೆ, ಇಲ್ಲ ಇದೊಂದು ಸತಿ ಕೇಳು ಅಂತ ಕರ್ಕೊಂಬಂದರು. ನನ್ನ ಮುಂದೆ ಕೂರಿಸಿದ್ರು, ಇವ್ರನ್ನ ನೋಡಿದೆ, ಕೂತ್ಕೊಂಡ್ರು. ನನಗೆ ತಮಿಳು ಬರಲ್ಲ ಇವನು ಹೆಂಗೆ ಹೇಳ್ತಾನೆ ಅಂತಂದರೆ, ಇಲ್ಲ ನೀನು ಕೇಳಿಸ್ಕೊ ಅಂತಂದರು. ಅವ್ನು ತಮಿಳು ಸ್ಟಾರ್ಟ್ ಮಾಡಿದ. ತಮಿಳಲ್ಲಿ ಫಸ್ಟ್ 2 ಲೈನ್ ಹೇಳಿದೆ, ನನಗೆ ಅರ್ಥ ಆಯಿತು. ಯಾಕಂದರೆ ನಾನು ಒಂದಷ್ಟು ಅಲ್ಲೆಲ್ಲ ರಿಲೀಸ್ ಮಾಡಿದ್ರಿಂದ ಅರ್ಥ ಆಗುತ್ತೆ. ಅವನು ಹೇಳಿದ್ದ ಮೊದಲನೇ 3 ಲೈನಿಗೆ ನಾನು ಕತೆ ಸ್ಟಾಪ್ ಮಾಡಿ ಆತನಿಗೆ ಅಡ್ವಾನ್ಸ್ ಕೊಟ್ಟು ಒಂದು ಅಗ್ರಿಮೆಂಟ್ ಮಾಡಿಸು. ಅಂದರೆ ಕತೆಗಳು ಸಿಗೋದೇ ಅಪರೂಪ, ಒಂದು ಎಮೋಷನ್ ಕತೆ. ಅದರಲ್ಲೂ ನನಗೆ ನನ್ನ ಫಾದರ್ ಅಂತ ನನಗೆ ಎಮೋಷನ್ ಮನುಷ್ಯ. ಭಾಳ ನನ್ನ ತಂದೆಯವರು ಕನೆಕ್ಟ್ ಆದರು. ಮತ್ತು ನನಗೆ ಗೊತ್ತಾಯಿತು ಇದು ಎಲ್ರಿಗೂ ಅವ್ರ ಫಾದರ್ ಕನೆಕ್ಟ್ ಆಗ್ತಾರೆ ಅಂತ ಅನ್ನಿಸ್ತು. ಸೊ ಖಂಡಿತ ಇದು ಜನ ಇಷ್ಟಪಡಬಹುದು ಅಂತ ನನಗೆ ಒಂದು ಪಾಸಿಟಿವ್ ಫೀಲ್ ಬಂದು ಇಮಿಡಿಯೇಟಾಗಿ ಅವನು ಅಡ್ವಾನ್ಸ್ ಕೊಟ್ಟು ಸ್ಟಾರ್ಟ್ ಮಾಡಿದೆ ಡೈರೆಕ್ಟರ್ಗೆ. ಆತುರವಾಗಿ ಮಾಡಿದಾಗ ಏನಾಗುತ್ತೆ ಅಂತ ದೊಡ್ಡ ಅನುಭವ ನನಗಾಗಿದೆ. ಹಾಗಾಗಿ ನಾನು ಆ ಥರನೇ ಮಾಡ್ತಿಲ್ಲ. ಕೃಷ್ಣ ಸರ್ಗೆ ಅನಿಸ್ತಿರ್ಬೋದು, ನಾಗಭೂಷಣ್ ಅವ್ರಿಗೆ ಅನಿಸ್ತಿರ್ಬೋದು, ಚಂದ್ರು ಏನು ಇಷ್ಟು ರಿಲ್ಯಾಕ್ಸ್ ಆಗಿ ಮಾಡ್ತಾ ಇದ್ದಾರೆ ಫಾದರ್ ಅಂತ ನನಗೆ ಚೆನ್ನಾಗಿ ಅರ್ಥ ಆಗಿದೆ. ನಾವು ಎಷ್ಟು ಬೇಗ ಬಂದ್ವಿ ಅನ್ನೋದಕ್ಕಿಂತ ಹೆಚ್ಚಿಗೆ ನಾವು ಹೇಗೆ ಬಂದ್ವಿ ಅನ್ನೋದೇ ಮುಖ್ಯ ಆಗುತ್ತೆ. ಅಂದರೆ ಪ್ಲ್ಯಾನ್ ಮಾಡಿಕೊಂಡು ರಿಲೀಸ್ ಡೇಟು, ಸಮಯ, ಸಂದರ್ಭ ಇವೆಲ್ಲವೂ ಕೌಂಟ್ ಆಗುತ್ತೆ ಅಂತ ನನಗೆ ಇದರಿಂದ ಅನುಭವ ಇದೆ. ಹಾಗಾಗಿ ಶ್ರೀಕಾಂತ್ ಸರ್ ನಾವಿಬ್ಬರು, ನಮ್ಮ ಶ್ರೀಕಾಂತ್ ಸರ್ ಹೇಳ್ತಾರೆ, ಚಂದ್ರು ಆರಾಮಾಗಿ ನೋಡಿಕೊಂಡು ಹಿಂದೆ ಮುಂದೆ ಸಿನಿಮಾಗಳು ಸಮಯ ನೋಡ್ಕೊಂಡು ಮಾಡಿ. ನಾನು ಬ್ರದರ್ಗೆ ಹೇಳಿದೆ, ಬ್ರದರ್ ಇಬ್ಬರು ಸಿನಿಮಾ ಮಾಡಿದ್ವಿ, ನಿಮ್ಮದು ಹಿಟ್ ಆಗುತ್ತೆ ನಮ್ಮದು ಹಿಟ್ ಆಗುತ್ತೆ, ಚೆನ್ನಾಗಿ ಮಾಡಿದ್ವಿ ಪ್ರೀತಿಯಿಂದ, ಇಬ್ಬರು ಪ್ಲ್ಯಾನ್ ಮಾಡ್ಕೊಂಡು ಬರೋಣ ಅಂತೆ. ಕೃಷ್ಣ ಬದರ್ ಹಾಗೆ ಆಯಿತು ಅಂತಂದರು. ಅದಕ್ಕೆ 26 ಅಂತ ಹಾಕಿದ್ದೀವಿ. ಫಸ್ಟ್ ಹಾಫ್ ಒಳಗಡೆ ಇಬ್ಬರು ಯಾವುದು ಅಂತ ಅನೌನ್ಸ್ ಮಾಡ್ತೀವಿ. ಕೃಷ್ಣ ನಿಮ್ಮ ಸಿನಿಮಾ ಜರ್ನಿಗೆ ನಿಮ್ಮ ತಂದೆಯವರ ಎಫರ್ಟ್ಸ್ ತುಂಬ ಇದೆ, ನಾವು ನೋಡಿದಂಗೆ ಅಥವಾ ಅಬ್ಸರ್ವ್ ಮಾಡಿದಂಗೆ. ಸೊ ನಿಮಗೆ ಈ ಒಂದು ಸಿನಿಮಾ ಎಷ್ಟು ಕನೆಕ್ಟ್ ಆಗುತ್ತೆ? ಆ್ಯಸ್ ಎ ಫಾದರ್ ನಿಮ್ಮ ತಂದೆಯವರ ಸಪೋರ್ಟು ಮತ್ತು ಈ ಸಿನಿಮಾದಲ್ಲಿರುವಂಥ ಕಂಟೆಂಟು ಎಲ್ಲೋ ಒಂದು ಕಡೆ ತಂದೆ ಎಷ್ಟು ಮುಖ್ಯ ಅನ್ನೋದು ನಿಮ್ಗೆ ಅನ್ಸುತ್ತೆ? ಅಲ್ಲ, ನಮ್ಮದು ನಮ್ಮ ತಂದೆದು ಬೇರೆಯೇ ಕತೆ. ಅಂದರೆ ಆ ಎಮೋಷನ್ನು ಅಥವಾ ಒಂದು ಬಾಂಡಿಂಗ್ ಬೇರೆಯೇ ಇದೆ. ಈ ಫಿಲಮಲ್ಲಿರೋ ಪಾತ್ರಗಳದು ಕಂಪ್ಲೀಟ್ಲಿ ಬೇರೆ ಇದೆ. ಅಂದರೆ ಎಲ್ಲರದು ಒಂದು ತಂದೆ ಮಗ ಎಮೋಷನ್ ಅನ್ನೋದೇ ಇದ್ದೇ ಇರುತ್ತೆ. ಬಟ್ ಆ ಕನೆಕ್ಷನ್ನು ಅಥವಾ ಆ ಎನ್ವೈರ್ಮೆಂಟು ಅಥವಾ ಅವ್ರು ಹೆಂಗೆ ಬೆಳ್ಕೊಂಬಂದಿರೋ ಪರಿಸ್ಥಿತಿಗಳು, ಸೊ ಇವೆಲ್ಲ ಡಿಫ್ರೆಂಟ್ ಬರ್ತಾ ಇರುತ್ತೆ. ಸೊ ಅದರಲ್ಲೇ ಒಂದೊಂದು ಬ್ಯೂಟಿಫುಲ್ ಕಥೆಗಳು ಹುಟ್ಟೋದು. ಸೊ ಒಬ್ಬೊಬ್ಬರು ಲೈಫಲ್ಲೂ ಪ್ರತಿಯೊಬ್ಬರು ತಂದೆ ಇಟ್ಕೊಂಡು ಒಂದು ಕತೆ ಮಾಡ್ಬೋದು. ಸೊ ಇದರಲ್ಲಿ ತುಂಬ ಯೂನೀಕ್ ಆಗಿದೆ ಈ ಪಾತ್ರದಲ್ಲಿ. ಆ ಥರದೊಂದು ಯೂನೀಕ್ ವಿಷಯ ಬರುತ್ತೆ. ಇನ್ಫ್ಯಾಕ್ಟ್ ನಂದು ನಮ್ಮ ತಂದೆದು ಒಂದು ಎಮೋಷನ್ ಇಟ್ಕೊಂಡೆ ಒಂದು ಕತೆ ಮಾಡಿದ್ದೆ ನಾನು. ಆಗ 2008-9 ಒಂದು ಕತೆ ಮಾಡಿದ್ದೆ. ಅದನ್ನು ನಾನು ಸಿದ್ಲಿಂಗ ಅವ್ರಿಗೆ ಒಂದ್ಸಲಿ ನರೇಟ್ ಮಾಡಿದ್ದೆ, ಡೈರೆಕ್ಟರ್ ಇದ್ರಲ್ಲ. ಸೊ ಅವ್ರಿಗೆ ನರೇಟ್ ಮಾಡಿ ಅವರು ಫುಲ್ ಎಮೋಷನಲ್ ಆಗಿಬಿಟ್ಟು ಅದನ್ನು ತುಂಬ ಚೆನ್ನಾಗಿದೆಪ್ಪ ಕತೆ ಇದು ಹಂಗೆ ಅಂತೆಲ್ಲ ಹೇಳಿದರು. ಆಗ ಅದನ್ನೇನು ಮಾಡಲಿಲ್ಲ. ಬಟ್ ಅಂದರೆ ಒಂದು ಇನ್ಸ್ಪಿರೇಷನ್ ಬೇಕಲ್ಲ, ನಮಗೂ ಒಂದು ಕತೆ ಬರುತ್ತೆ ಅನ್ನೋದೊಂದಕ್ಕೆ. ಸೊ ಅದಕ್ಕೆ ಒಂದು ಆ ಥರದೊಂದು ಮಾಡಿದ್ದೆ. ಸೊ ಆ ಥರದ್ದು ಪ್ರತಿಯೊಬ್ಬರ ಲೈಫಲ್ಲಿ ಅವ್ರ ತಂದೆ ಆಗ್ಬೋದು, ತಾಯಿ ಆಗ್ಬೋದು, ಒಂದು ಕತೆ ಹುಟ್ಟುತ್ತೆ. ಸೊ ಅದರಲ್ಲಿ ಇದು ವಿಶೇಷವಾದ ಕತೆ, ತುಂಬ ವಿಶೇಷವಾಗಿ ಬೇರೆ ಥರ ಇದೆ, ತುಂಬ ಡಿಫ್ರೆಂಟ್ ಆಗಿರೋಂಥ ಕತೆ. ಆ ಕತೆ ಮತ್ತೆ ಜೀವ ಬರುತ್ತಾ ಗೊತ್ತಿಲ್ಲ. ಅಂದರೆ ಆ ಯೋಚನೆಗಿಂತ ಸ್ವಲ್ಪ ಮುಂದೆ ಬಂದ್ಬಿಟ್ಟಿದ್ದೀನಿ. ಸೊ ಗೊತ್ತಿಲ್ಲ, ನೋಡೋಣ. ಚಂದ್ರು ಸರ್ ಈ ಕಡೆ ತಾಜ್ ಮಹಲ್ ನನಗೆ ಗೊತ್ತಿಲ್ಲ, ಅದು ಆಗಿದ್ದು ಮಾಡಿದೆ ಎಫರ್ಟ್ ಹಾಕಿ ಆನೆಸ್ಟಿಯಾಗಿ. ಅದು ತಾಜ್ ಮಹಲ್ ಇವಾಗಲೆಲ್ಲ ಇಷ್ಟಪಟ್ಟರೆ ಜನ ಇಷ್ಟಪಟ್ಟರೆ ಆಯಿತು. ಚಾರ್ಮಿನಾರು ಹಂಗೆ, ಅದನ್ನು ಅಷ್ಟೇ ಮಾಡಿದೆ, ಅದು ಆಯಿತು. ಅದು ನಾನೇನೋ ಹಿಟ್ ಮಾಡಿದೆ ಅಂತಲ್ಲ, ಎಲ್ಲರಿಗೂ ಇಷ್ಟ ಆಯಿತು, ಹಿಟ್ ಆಯಿತು, ನನಗೆ ಹೆಸರಾಯಿತು. ಫಾದರು ಕತೆ ಕೇಳಿ ಇಷ್ಟಪಟ್ಟಿದ್ದೀನಿ, ಮಾಡಿದ್ದೀನಿ. ರಾಜಮೋಹನ್ ಕನ್ನಡಕ್ಕೆ ಡೆಬ್ಯೂ, ಈಗ ಅವರ ಹಣೆ ಬರ, ನಾವು ಮಾಡೋ ರಿಲೀಸ್ ಪರಿಸ್ಥಿತಿ ನಮ್ಮೆಲ್ಲರಿಗೂ ಇಷ್ಟ ಆಗಿದೆ. ಫಸ್ಟು ಅಡುಗೆ ಮಾಡೋರಿಗೆ ರುಚಿ ಚೆನ್ನಾಗಿರಬೇಕು. ನಾವೆಲ್ಲರೂ ಒಂದು ಟ್ರ್ಯಾಕಲ್ಲಿದ್ದೀವಿ, ಖುಷಿ ಪಟ್ಟಿದ್ದೀವಿ. ಆಗ ನೀವು ಒಂದು ಎಮೋಷನ್ ಥೀಮ್ ನೋಡಿದ್ರಿ, ಅದೆಲ್ಲ ನಿಮಗೂ ಇಷ್ಟ ಆಗಿದೆ ಅನ್ಕೋತೀನಿ. ಮಿಕ್ಕಿದ್ದು ಪ್ರೇಕ್ಷಕ ಪ್ರಭುಗಳು ಅಣ್ಣವ್ರು ಹೇಳಿದಾಗೆ ಮಿಕ್ಕಿದ್ದು ದೇವರು ಸ್ವಲ್ಪ ಕಾಪಾಡಿದ್ರೆ ನಂದು ಇನ್ನೂ 4 ಸಿನಿಮಾ ಲೈನಾಗಿ ನಿಂತಿದೆ, 4 ಡೈರೆಕ್ಟರ್ಗಳು, ಅದು ಬೇಗ ಮುಗಿಸೋದು ಜವಾಬ್ದಾರಿ ಇದೆ. ಚಂದ್ರು ಸರ್, ಈಗ ನೀವು ತುಂಬ ಹಿರಿಯರಿದ್ದೀರಿ. ನಿಮ್ಮ ಪಕ್ಕದಲ್ಲಿ ಶ್ರೀಕಾಂತ್ ಸರ್ ಇದ್ದಾರೆ, ಮತ್ತು ಕೃಷ್ಣ ಅವರು ಅಷ್ಟೇ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಏರಿಳಿತಗಳನ್ನು ಕಂಡುಕೊಂಡು ನಂತರ ಈಗ ಒಂದು ನೆಲೆ ಕಂಡುಕೊಂಡಿದ್ದಾರೆ. ಅವರು ನಿರ್ದೇಶಕರಾಗಿ, ಟೆಕ್ನಿಷಿಯನ್ ಆಗಿ, ಪ್ರೊಡ್ಯೂಸರ್ ಆಗಿ ಕೂಡ. ಸೊ ಈ ನಿಟ್ಟಿನಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ವರ್ಷ ಆಲ್ಮೋಸ್ಟ್ 250+ ಸಿನಿಮಾಗಳು ಬಂದಿದೆ. ಬಟ್ ಹಿಟ್ಟು ಅಂತ ಬಂದಿದ್ದು 2-3 ಸಿನಿಮಾಗಳು ಬಿಟ್ಟರೆ ಸಕ್ಸಸ್ ರೇಟು 99% ಇಲ್ಲ, ಜಸ್ಟ್ 1 or 2% ಅಷ್ಟೇ ಇದೆ.
ಆ ನಿಟ್ಟಿನಲ್ಲಿ ನಮ್ಮಲ್ಲಿ ಏನೆಲ್ಲ ಬದಲಾವಣೆಗಳಾಗಬೇಕು ಅನ್ಸುತ್ತೆ ಸರ್ ಒಬ್ಬ ಸೀನಿಯರ್ ಟೆಕ್ನಿಷಿಯನ್ ಆಗಿ ನಿಮಗೆ? ಎಲ್ಲರೂ ಆನ್ಸರ್ ಮಾಡಿ, ಮೂವರೂ ಆನ್ಸರ್ ಮಾಡಿ. ಸರ್, ಇದು ಬದಲಾವಣೆಗಳು ಖಂಡಿತ ಆಗೋದಿದೆ. ಅದು ಕೆಲವು ಹೇಳಬೇಕು ಅನಿಸುತ್ತೆ, ಹೇಳೋಕ್ಕಾಗಲ್ಲ. ಹೇಳಿದ್ರೆ ಶೂಟೌಟ್ ಆಗುತ್ತೆ. ಏನಂದ್ರೆ ಸರ್, ಈ ಬದಲಾದ ಕಾಲಘಟ್ಟದಲ್ಲಿ ಮೊದಲು ತಾಜ್ ಮಹಲ್ ಮಾಡಿದೆ, ಸಿನಿಮಾ ತಾಜ್ ಮಹಲ್ ಮಾಡಿದೆ ಸರ್. ನಮ್ಮ ವಾಸು ಸರು, ಜಗಣ್ಣ, ನೀವು ನೋಡಿದ್ರೆ ಎಷ್ಟು ರೆಸ್ಪೆಕ್ಟ್ಫುಲ್ಲಾಗಿ ಬರ್ತಿದ್ವಿ, ಹೆಂಗೆ ಖುಷಿಯಾಗಿ ಬರ್ತಿದ್ವಿ. ನೀವು ಹಂಗೆ ನಿಂತು ಕಂಟೆಂಟ್ ಬಂದಾಗ ಎದ್ದು ನಿಂತು ಬೆಳೆಸ್ಬಿಟ್ರಿ. ನೀವು ಆರ್ಚಂದ್ರು ಆದರು, ಕಬ್ಜಾ ಮಾಡೋದು 100 ಕೊಟ್ಟಿದ್ದು ಎಲ್ಲ ನೀವು ಸಪೋರ್ಟ್ ಕೊಟ್ರಿ. ಇವತ್ತು ಕಾಲಘಟ್ಟ ಬದಲಾಗಿದೆ. ಸೊ ಈ ಕಾಲಘಟ್ಟದಲ್ಲಿ ಇವತ್ತು ಜನ್ಜಿ ರಿಪೋರ್ಟರ್ಗಳು ಬಂದಿದ್ದಾರೆ. ಸೊ ಅವರುಗಳು ಕೂಡ ಸ್ವಲ್ಪ ಎಮೋಷನ್ ಇಟ್ಕೊಂಡು ಅವರುಗಳು ಕೂಡ ನಂತರ ರಾಜಮೋಹನ್ ಥರದವ್ರನ್ನ ಅವರು ಬೆಳೆಸ್ಬಿಟ್ರೆ ನೆಕ್ಸ್ಟ್ ಇನ್ನೊಂದು ಲೆವೆಲ್ಗೆ ಹೋಗುತ್ತೆ. ಅವ್ರನ್ನ ಕೈ ಮುಗಿದು ಕೇಳ್ಕೊತೀನಿ, ಹೇಳಿದ್ರೆ ತಪ್ಪಾಗಿ ಅರ್ಥ ಮಾಡ್ಕೊಳ್ತೇನೆ, ಗೊತ್ತಿಲ್ಲ ನನಗೆ. ನಾನು ಯಾವಾಗ ನನ್ನ ಪ್ರೆಸ್ ಮೀಟಲ್ಲಿ ಎಲ್ಲ ಅಂದ್ಕೊಂಡೆ, ನೀವು ಕೇಳ್ಬಿಟ್ರಿ. ಎಲ್ಲರೂ ಸರ್ ಇವತ್ತಿನ ಮೆಂಟಾಲಿಟಿ ಬದಲಾಗಿ ಕನ್ನಡ ಇಂಡಸ್ಟ್ರಿ ಅಂತ ಸಿನಿಮಾ ನೋಡಬೇಕು. ಒಂದು ಶಾರ್ಟ್ ತೆಗೆದು ಒಬ್ಬ ತಾಯಿ ಇರ್ತಾಳಲ್ಲ ಸರ್, ಮಗುನ ಇರ್ತಾಳಲ್ಲ, ತಾಯಿಗೆ ಗೊತ್ತು. ಒಂದು ಸಿನಿಮಾ ಹಿಟ್ಟು ಫ್ಲಾಪು ಗ್ಲೋಬ್ ನೋಡೋ ಥರ ಮಾಡಿದ್ದಾರೆ ಪಾಪ, ಇಲ್ಲ ಅಂತಲ್ಲ. ಸೊ ನಾವುಗಳು ಎಫರ್ಟ್ ಆಗ್ತಿರ್ತೀವಿ, ತಪ್ಪಾದರೆ ಕ್ಷಮಿಸಿ, ಹೇಳಿ, ಪರವಾಗಿಲ್ಲ, ತಿದ್ಕೋತೀವಿ. ಬಟ್ ಕನ್ನಡ ಸಿನಿಮಾನ ಕೈ ಬಿಡಬೇಡಿ. ಯಾವತ್ತೂ ಕನ್ನಡ ಸಿನಿಮಾ ತೊಗೊಂಡೋಗಿ, ಯಾಕೆ ಅಂದರೆ ನಾವು ನಿಮ್ಮ ಜೊತೆಗೇ ಇರ್ತೀವಿ. ಸರ್ ಇಲ್ಲಿ ರಮೇಶ್ ಸರ್, ಈ ಕೃಷ್ಣ ಸರ್, ಸರ್ ಇಲ್ಲಿ ಸರ್ ಸರ್ ಚಂದ್ರು ಸರ್ ಇಲ್ಲ ಸರ್, ಚಂದ್ರು ಸರ್ ಲಕ್ಷ್ಮಿ ಅವರೇ, ಒಂದೇ ನಮ್ಮಲ್ಲಿ ಶ್ರದ್ಧೆ ಇಟ್ಟು ಸಿನಿಮಾ ಮಾಡಬೇಕು. ಕನ್ನಡ ಪ್ರೇಕ್ಷಕರಲ್ಲಿ ಕನ್ನಡದ ಬಗ್ಗೆ ಅಭಿಮಾನ ಜಾಸ್ತಿ ಆಗಬೇಕು ನನ್ನ ಪ್ರಕಾರ. ಈಗ ನೋಡಿ, ಟಾಲಿವುಡ್ಡು, ತಮಿಳುನಾಡಲ್ಲಿ ಹೆಂಗೆ ಸಿನಿಮಾನ ನೋಡಿ ಪ್ರೋತ್ಸಾಹ ಮಾಡ್ತಾರೋ ಅದೇ ರೀತಿ ನಮ್ಮ ಕನ್ನಡದ ಪ್ರೇಕ್ಷಕರು ಅವರಲ್ಲೂ ಸ್ವಲ್ಪ ಕನ್ನಡ ಅಭಿಮಾನ ಜಾಸ್ತಿಯಾಗಿ ನಾವು ಶ್ರದ್ಧೆಯಿಂದ ಒಳ್ಳೆ ಸಿನಿಮಾ ಕೊಟ್ಟರೆ ಎಲ್ಲ ಚೇಂಜ್ ಆಗುತ್ತೆ. ಎಲ್ಲಿ ಸರ್ ಅಭಿಮಾನ ಎಲ್ಲಿದೆ ಸರ್? ಈಗ ನೋಡಿ, ಏಕರೂಪ ಟಿಕೆಟ್ ನೀತಿ ಮಾಡಬೇಕು ಅಂತ ಸರ್ಕಾರ ಮಾಡುತ್ತೆ. ಅದನ್ನ ಪ್ರಶ್ನಿಸಿ ಮಲ್ಟಿಪ್ಲೆಕ್ಸ್ಗಳ ಜೊತೆ ಕೈ ಜೋಡಿಸಿ ಎಗೈನ್ ಕೋರ್ಟ್ಗೆ ಹೋಗ್ತಾರೆ ನಮ್ಮವರೇನೆ. ಈಗ ನೋಡಿ, 11 ದಿವಸಗಳ ಮೊದಲೇ ಜನನಾಯಕನ ಸಿನಿಮಾ ಕರ್ನಾಟಕದಲ್ಲಿ ಆನ್ಲೈನ್ ಟಿಕೆಟ್ ಬುಕಿಂಗ್ ಬಿಟ್ಟಿದ್ದಾರೆ. 1500, 1200, 1000 ಮೇಲೇನೆ ಇದಾವೆ ಟಿಕೆಟ್ ಪ್ರೈಸಸ್. ಸೊ ಹಂಗಿಟ್ಟಾಗಿ ಯಾರು ಬರ್ತಾರೆ ಸರ್? ಶ್ರೀಸಾಮಾನ್ಯರೆಲ್ಲ ದಿನಗೂಲಿ ಕೆಲಸ ಮಾಡ್ತಕ್ಕಂಥದ್ರಲ್ಲಿ ರೇಟ್ ಆಫ್ ಅಡ್ಮಿಷನ್ ಇಲ್ಲ ಆಗುತ್ತೆ ನಿಮಗೆ ಅಂತ. ಖಂಡಿತವಾಗಿ ಅದು ಚೇಂಬರಲ್ಲಿ ಒಂದು ಮೀಟಿಂಗ್ ಕೂತಾಗ ಅದ್ರ ಬಗ್ಗೆ ಮಾತಾಡೋಣ. ಇದು ಫಾದರ್ ಬಗ್ಗೆ ಮಾತಾಡೋಣ. ಚೇಂಬರಲ್ಲಿ ಕೂತಾಗ ಖಂಡಿತ ಒಳ್ಳೆ ವಿಷಯನ ಅದನ್ನು ಅಲ್ಲಿ ಮಾತಾಡೋಣ. ಚಂದ್ರು ಸರ್ ಇಲ್ಲಿ ಸರ್.